ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಚೈತ್ರ. ವೆಲ್ಕಮ್ ಟು ಚೈತ್ರ ಕುಕಿಂಗಿಗೆ ಸ್ವಾಗತ. ನಾನಿವತ್ತು ಪೂರಿ ಉಂಡೆನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಬೋದಾದಂತಹ ರೆಸಿಪಿ ಇದು. ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವರಿಗೂ ಸಹ ಈ ಪೂರಿ ಉಂಡೆ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಪೂರಿ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಹೊಸ ಪೂರಿ ಪ್ಯಾಕೆಟ ಓಪನ್ ಮಾಡಿಕೊಂಡು ಪೂರಿ ಉಂಡೆ ಮಾಡ್ತೀನಿ ಅನ್ನೋದಾದರೆ ಡೈರೆಕ್ಟಾಗಿ ಹಾಗೆ ಮಾಡ್ಬೋದು. ಇಲ್ಲ ಓಪನ್ ಆಗಿತ್ತು ಮೊದಲೇ ಅನ್ನೋವಂಥವ್ರು ಈ ಥರ ಪೂರಿನ ತೊಗೊಂಬಿಟ್ಟು ಒಂದು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಇವಾಗ ಅಳತೆ ಮಾಡಿಬಿಟ್ಟು ಪೂರಿನ ತೊಗೊಳ್ತಾ ಇದ್ದೀನಿ. ಒಂದು 3 ಕಪ್ನಷ್ಟು ನಾನು ಪೂರಿನ ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಈ ಥರ ಬಿಸಿ ಮಾಡಿಬಿಟ್ಟು ಪೂರಿ ಉಂಡೆ ಮಾಡೋದ್ರಿಂದ ಪೂರಿ ಉಂಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ನೋಡಿ, ಇವಾಗ ಅದನ್ನು ಸೈಡಲ್ಲಿ ಇಡೋಣ. ಇವಾಗ ಒಂದು ಪಾತ್ರೆನ ತೊಗೊಂಡು ನಾನು ಯಾವ ಬೌಲಲ್ಲಿ ಅಳತೆ ಮಾಡಿಬಿಟ್ಟು ಪೂರಿನ ತೊಗೊಂಡಿದ್ನೋ ಅದೇ ಬೌಲಲ್ಲೇ ಅಳತೆ ಮಾಡಿಬಿಟ್ಟು ಒಂದು ಬೌಲ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನೋಡಿ, ಇವಾಗ ಆ ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಅದೇ ಬೌಲಲ್ಲೇ ಒಂದು 3/4 ಬೌಲಷ್ಟು ನಾನು ನೀರನ್ನ ಸೇರಿಸ್ಕೊಂಡು ಬೆಲ್ಲನೆಲ್ಲ ನೀಟಾಗಿ ಕರಗೋತನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕಾಗುತ್ತೆ. ಬೆಲ್ಲ ಎಲ್ಲ ಕರಗಿ ಆದಮೇಲೆ ಇವಾಗ ಒಂದು ಬಾಣಲಿನ ತೊಗೊಂಡು ಬೆಲ್ಲದ ನೀರನ್ನ ಪೂರ್ತಿ ಶೋಧಿಸ್ಕೋಬೇಕಾಗತ್ತೆ. ನೋಡಿ, ನಾನು ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ. ಈ ಬೆಲ್ಲದ ನೀರನ್ನೆಲ್ಲ ಶೋಧಿಸ್ಕೊಂಡಾದಮೇಲೆ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೆಲ್ಲನ ಕುದಿಸ್ಕೋಬೇಕಾಗತ್ತೆ. ನೋಡಿ ಯಾವ ಥರ ಬಬಲ್ಸ್ ಎಲ್ಲ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ಅಂದರೆ ಇದು ಪಾಕ ರೆಡಿ ಆಗ್ತಾಯಿದೆ ಅಂತ. ಇನ್ನೊಂದು 3 ಮಿನಿಟ್ಸ್ ಚೆನ್ನಾಗಿ ಈ ಥರ ಕುದಿಸ್ಕೊಂಡ್ರೆ ಈ ಥರ ಒಂದು ಅದಕ್ಕೆ ಬರುತ್ತೆ. ಇವಾಗ ನೀವು ಪಾಕ ಬಂದಿದೆಯಾ ಇಲ್ಲ ಅಂತ ನೋಡ್ಕೊಳ್ಳೋಕ್ಕೆ ಒಂದು ಬೌಲಲ್ಲಿ ನೀರನ್ನ ತೊಗೊಂಡು ಅದಕ್ಕೊಂದು 2 ಡ್ರಾಪಷ್ಟು ಕುದೀತಿರೋ ಬೆಲ್ಲದ ನೀರನ್ನ ಹಾಕ್ಕೊಂಡು ಈ ಥರ ಚೆಕ್ ಮಾಡ್ಕೊಳ್ಳಿ. ನೋಡಿ, ಅದು ಕರಗಿದರೆ ಪಾಕ ಆಗಿಲ್ಲ ಅಂತ, ಅದು ಫುಲ್ ಗಟ್ಟಿಯಾಗಿದೆ ಅಲ್ವಾ, ಇವಾಗ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನಾನು ಅದಕ್ಕೆ ಕಡಲೆಪುರಿನ ಹಾಕ್ಕೊಂಡು ನೀಟಾಗಿ ಬೇಗನೆ ಕಲಿಸ್ಕೋಬೇಕಾಗತ್ತೆ. ಇದನ್ನು ಪುರಿ ಹಾಕಿದ ತಕ್ಷಣ ಇವಾಗ ಸ್ವಲ್ಪ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೈನ ಸ್ವಲ್ಪ ಒದ್ದೆ ಕೈನ ಮಾಡಿಕೊಂಡು ಈ ಪೂರಿನ ಬಿಸಿ ಇರುವಾಗಲೇ ನಮಗೆ ಯಾವ ಶೇಪಲ್ಲಿ ಬೇಕೋ ಇಲ್ಲ ಅಂದರೆ ಯಾವ ಸೈಜಲ್ಲಿ ಬೇಕೋ ನೋಡಿಕೊಂಡು ಇದನ್ನು ಉಂಡೆನ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಉಂಡೆನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬಿಸಿ ಬೆಲ್ಲ ಇರೋದ್ರಿಂದ ಕೈನ ಸುಟ್ಬಿಡುತ್ತೆ. ಹಾಗಾಗಿ ನೋಡಿ, ಇವಾಗ ನಾನು ಪೂರಿ ಉಂಡೆನ ರೆಡಿ ಮಾಡಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ತುಂಬ ನೀಟಾಗಿ ಪೂರಿ ಉಂಡೆ ಬಂದಿದೆ. ಫಸ್ಟ್ ಟೈಮ್ ಯಾರಾದರೂ ಟ್ರೈ ಮಾಡಬೇಕು ಅನ್ನೋವಂಥವ್ರು ಸಹ ತುಂಬಾ ಈಸಿಯಾಗಿ ಈ ಪೂರಿ ಉಂಡೆನ ಮಾಡ್ಬೋದು. ಅಷ್ಟು ಸುಲಭವಾಗಿ ಇದೆ ಈ ಪೂರಿ ಉಂಡೆ ಮಾಡಲಿಕ್ಕೆ ಕೂಡ. ಹಾಗೆ ತಿನ್ನಲಿಕ್ಕೂ ಕೂಡ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಹಾಗೆ ನಿಮಗೆ ಈ ಪೂರಿ ಉಂಡೆ ಇಷ್ಟ ಆಗಿದ್ದಲ್ಲಿ ಚೈತ್ರ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗಿರುವ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ.